ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಇನ್ನೊಂದ್ ತರ ಹೇಳ್ಬೇಕಂದ್ರೆ ಮಾರ್ಕ್ ಚಿತ್ರದ ನಾಯಕ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಫೋರ್ ಅಂದ್ರೆ ನಾವು ಎಲ್ಲಾರು ಮಾಡಿಸೋದಕ್ಕಿಂತ ಮುಂಚೆ ಫಸ್ಟ್ ಬಂದ್ಬಿಟ್ಟು ನಾವೇ ಮಾರ್ಕ್ ಟೈಟಲ್ ನ ರಿಜಿಸ್ಟರ್ ಮಾಡಿಸಿರೋದು. ಅಂಡ್ ಅದಾದ್ಮೇಲೆ ಬೇರೆಯವರು ಬಂದು KRG ಸ್ಟುಡಿಯೋ ಕಡೆಯಿಂದ ರಿಜಿಸ್ಟರ್ ಮಾಡಿ ಟ್ರಾನ್ಸ್ಫರ್ ಆಗಿರೋದು. ಸೊ ಗೈಸ್ ಎಲ್ಲರೂ ಅಷ್ಟೇ, ನನ್ಗೆ ಲಿಟ್ರಲಿ ನನ್ನ ಇದಾದ್ಮೇಲೆಯಿಂದ ಏನೋ ಕಾಂಟ್ರವರ್ಸಿ ಆದಾಗಿಂದ ನಾನು ಡಿಪ್ರೆಷನ್ ಮಾಡ್ಕೊ ಹೋಗ್ಬಿಟ್ಟಿದ್ದೀನಿ. ಏನಕ್ಕಂದ್ರೆ ನನ್ಗೆ ನನ್ನ ಸಿನಿಮಾಗೆ ದುಡ್ಡು ಹಾಕ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದವರು ಯಾರು ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಂಡ್ ನಮ್ಮ ಸಿನಿಮಾನೇ ಟೇಕ್ ಆಫ್ ಆಗೋ ತರ ಮಾಡ್ತಾ ಇಲ್ಲ. ಎಲ್ಲ ಸೇರ್ಕೊಂಡು ಭಯ ಬಿದ್ಬಿಟ್ಟು ಏನಕ್ಕೆ ನಾವು ದೊಡ್ಡವ್ರನ್ನೆಲ್ಲ ಎದುರಾಕೋಣಲ್ಲ ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು ನೂಟ್ಲಾಗ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನನ್ ತಪ್ಪೇನಿದೆ ಹೇಳಿ ಫ್ರೆಂಡ್ಸ್? ನಾನ್ ಬಂದ್ಬಿಟ್ಟು ಸಿನಿಮಾ ನಾವು ಎಲ್ಲರೂ ಅಷ್ಟೇ, ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿ ಹೊಸ ನಟರು ಬೇಕು, ಹೊಸ ಆಕ್ಟರ್ಗಳು ಬೇಕು ಅಂತೆಲ್ಲ ಹೇಳ್ತಾ ಇರ್ತೀರಾ. ಹೊಸದಾಗಿ ಏನಾದ್ರು ಮಾಡಕ್ ಬಂದ್ರೆ ಈ ತರ ಮಾಡ್ತೀರಾ. ಅಂಡ್ ಎಲ್ಲರೂ ಅಷ್ಟೇ, ದರ್ಶನ್ ಸರ್ ಫ್ಯಾನ್ಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಇದುವರೆಗೂ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ದರ್ಶನ್ ಸರ್ ಫ್ಯಾನ್ಸ್ ಕಡೆಯಿಂದ ಬಂದಿಲ್ಲ. ಇದುವರೆಗೂ ಏನೊಂದು ನೆಗೆಟಿವ್ ಕಮೆಂಟ್ಸ್ ಬಂದಿದೆಯಲ್ಲ ಇವ್ರ ಫ್ಯಾನ್ಸ್ ಕಡೆಯಿಂದ ಬಂದಿರೋದು. ಅಂಡ್ ಅವ್ರಿಗೆ ನಾನು ಯಾವ್ದ್ರಲ್ಲೂ ಅಷ್ಟೇ, ನನ್ನ ಯಾವ ಇದ್ರೊಳಗಡೆನೂ ಅಷ್ಟೇ ಸುದೀಪ್ ಸರ್ ಬಗ್ಗೆ ಆಗ್ಲಿ ಅಥವಾ ಟೀಮ್ ಬಗ್ಗೆ ಆಗ್ಲಿ ನಾನು ಏನು ಒಂದೇ ಒಂದು ಕೂಡ ಮಾತಾಡಿಲ್ಲ. ಆದ್ರೂ ಕೂಡ ನೆಗೆಟಿವ್ ಕಮೆಂಟ್ಸ್ ಆಗ್ತಾನೆ ಇದ್ದಾರೆ. ಇದು ನಾನೇನಾದ್ರೂ ಸಪೋಸ್ ಏನಾದ್ರು ನೀವು ಹೇಳೋ ಪ್ರಕಾರ ಆಗಿದ್ರೆ, ಸುದೀಪ್ ಸರ್ ಮಾರ್ಕ್ ಟೈಟಲ್ ರಿಜಿಸ್ಟರ್ ಮಾಡಿಸಿದಾದ್ಮೇಲೆ ನಾನು ಹೋಗ್ಬಿಟ್ಟು ಮಾಡಿಸಿದ್ರೆ ನೀವು ಹೇಳೋ ಮಾತು ಕರೆಕ್ಟ್ ಆಗಿ ಇರ್ತಾ ಇತ್ತು. ನನ್ಗೇನ್ ಕನ್ಸು ಬಿದ್ದಿರುತ್ತಾ ಸುದೀಪ್ ಸರ್ ಟೈಟಲ್ ಇಟ್ಕೊಂತಾರೆ, ಇನ್ನೊಬ್ರು ಟೈಟಲ್ ಇಟ್ಕೊಂಡಿರ್ತಾರೆ ಅಂತ? ನಾವು ಒಂದು ಒಳ್ಳೆ ಕತೆ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಹೋಗಿ ನಾವು ಟೈಟಲ್ ರಿಜಿಸ್ಟರ್ ಮಾಡಿದಾದ್ಮೇಲೆ ನಮ್ದು ಏನೂ ತಪ್ಪಿಲ್ದಿರ ನಾವು ಬಂದ್ಮೇಲೆ ನೀವು ರಿಜಿಸ್ಟರ್ ಮಾಡಿಸ್ಬಿಟ್ಟು ಹೀಗೆಲ್ಲ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ನಾವು ತಪ್ಪು ಅನ್ನೋ ತರ ಮಾತಾಡಿದ್ರೆ ಹೆಂಗ್ ಹೇಳಿ? ಅಂಡ್ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಯಾವ ಸ್ಟಾರ್ ಮೆಚ್ಚಕ್ ಬಂದಿಲ್ಲ. ನನ್ಗೆ ಯಾವ ಸ್ಟಾರ್ ಇಂದನೂ ನನ್ಗೆ ಒಳ್ಳೆ ಪ್ರಶಂಸೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹಿಡಿಯಕ್ ಬಂದಿಲ್ಲ, ಮತ್ತೆ ಇನ್ನೊಂದು ಬೇಕಾಗೂ ಇಲ್ಲ ನನಗೆ. ನಾನ್ ಬಂದಿರೋದು ಜನನ್ ಮೆಚ್ಚೋಕೆ. ಅಂಡ್ ನನ್ನ ಪ್ರತಿಭೆ ಏನಾಯ್ತೋ, ನಮ್ಮ ಟೀಮ್ ಏನಾಯ್ತೋ ಅದನ್ನ ನಾನು ಜನಗಳಿಗೆ ತೋರ್ಸಕ್ ಬಂದಿರೋದು. ಸೊ ಗೈಸ್ ದಯವಿಟ್ಟು ಅಷ್ಟೇ, ಇದರಲ್ಲಿ ನಮ್ದು ಕಂಪ್ಲೀಟ್ಲಿ ನಂದು ಏನು ತಪ್ಪಿಲ್ಲ. ಅಂದ್ರೆ ಈ ಕನ್ನಡ ಫಿಲ್ಮ್ ಚೇಂಬರ್ ಒಳಗಡೆ ನಾವೆಲ್ಲ ಒಂದು ಚಿಕ್ಕದಾಗಿ ಏನಾದ್ರು ಪ್ರತಿಭೆಗಳು ಬೆಳೆಯಕ್ ಹೋದ್ರೆ ದಯವಿಟ್ಟು ನೀವು ತುಳಿಯಕ್ ನೋಡ್ಬಿಡ್ರಿ. ಯಾರೇ ಆಗ್ಲಿ ಸ್ವಲ್ಪ ಆದ್ರೆ ನಿಮ್ ಗೈಡ್ ಸಪೋರ್ಟ್ ಮಾಡಿ. ಅಂಡ್ ನಮ್ ಟೀಮ್ಗೆ ಅಂದ್ರೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಸಿನಿಮಾ ಕಂಪ್ಲೀಟ್ ಮಾಡೋಣ ಅಂತ ಆತರ ಯಾರಾದ್ರೂ ಸಿನಿಮಾ ಬಗ್ಗೆ ಪ್ಯಾಷನ್ ಇತ್ತಂದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಸಿನಿಮಾ ಮಾಡಿ ಮುಗ್ಸೋಣ. ನಾವು ಯಾರನ್ನ ಎದುರಾಕೊಳೋದ್ ಬೇಡ. ಅಟ್ಲೀಸ್ಟ್ ಏನಾಗ್ತೈತೋ ದೇವ್ರು ಬಿಟ್ಟಂಗ್ ಆಗ್ಲಿ, ಇದೇ ದೇವಸ್ಥಾನ ಹತ್ರನೇ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅಂಡ್